ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ಈ ದಿನದ ಕನ್ನಡ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ತುಂಬಾನೇ ಕಮೆಂಟ್ಸ್ ಬರ್ತಾ ಇದೆ ನಿಮ್ಮ ಕಡೆಯಿಂದ. ಮ್ಯಾಮ್, ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಾರಾಂಶವನ್ನು ಹೇಳಿ, ಸಾರಾಂಶ ಬರೆಯೋದಕ್ಕೆ ಯಾವ ಪದ್ಯವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಾ. ಬಟ್ ನಾನು ಸ್ವಲ್ಪ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿರೋದ್ರಿಂದ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಯಾರ್ಯಾರು ಕಮೆಂಟ್ಸ್ಗೆ ರಿಪ್ಲೈ ಕೊಟ್ಟಿಲ್ವೋ ದಯವಿಟ್ಟು ಬೇಜಾರಾಗಬೇಡಿ. ಖಂಡಿತ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಕಡಿಮೆ ಆದಮೇಲೆ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಕೊಡ್ತೀನಿ ಅಂತೇಳಿ ಹೇಳ್ತಾ, ಹಾಗೆಯೇ ನೀವು ಕೇಳ್ತಾ ಇದ್ರಿ ಅಲ್ವಾ, ಯಾವ ಒಂದು ಸಾರಾಂಶವನ್ನು ಕೊಡ್ತಾರೆ, ಯಾವ ಸಾರಾಂಶ ಇಂಪಾರ್ಟೆಂಟ್ ಅಂತ ಹೇಳಿ ಕೇಳ್ತಾ ಇದ್ರಿ. ಮಕ್ಕಳೇ, ಒಂದನ್ನು ಮಾತ್ರ ಚೆನ್ನಾಗಿ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ನಾನು ಆಗಲೇ ನಿಮಗೆ ಬ್ಲೂ ಪ್ರಿಂಟ್ನಲ್ಲಿ ತಿಳಿಸಿರೋ ಪ್ರಕಾರ ಪ್ರತಿಯೊಂದು ಗದ್ಯ ಪದ್ಯಕ್ಕೆ 4 ಅಂಕಗಳು ನಿಗದಿಯಾಗಿದೆ, ಪೂರಕ ಪಾಠಗಳನ್ನು ಬಿಟ್ಟು. ಹಾಗಾಗಿ ಪ್ರತಿಯೊಂದು ಪಾಠ ಕೂಡ ಇಂಪಾರ್ಟೆಂಟು. ಈಗ 4 ಅಂಕಗಳಿಗೆ ಪದ್ಯವನ್ನು ಬರೆಯೋದು ಕೊಟ್ಟರು ಅಂತ ಹೇಳಿದ್ರೆ ಆ ಪದ್ಯದಿಂದ ಪ್ರಶ್ನೆ ಬರೋದಿಲ್ಲ 3-4 ವಾಕ್ಯಕ್ಕೆ ಅಥವಾ 10 ವಾಕ್ಯಕ್ಕೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ನೀವೇನು ಮಾಡಬೇಕು, ಎಲ್ಲವನ್ನು ಓದ್ಕೊಳ್ಳೋದು ಆದಷ್ಟು ಸೂಕ್ತ. ಆದರೆ ಇಲ್ಲಿ ಸಾರಾಂಶ ಅನ್ನೋ ವಿಷಯಕ್ಕೆ ಬಂದರೆ, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ. ನಿಮ್ಮ SSLCಯ ಮಾದರಿ ಪ್ರಶ್ನೆ ಪತ್ರಿಕೆ 2020-21ರ 2 ಮಾದರಿ ಪ್ರಶ್ನೆ ಪತ್ರಿಕೆಗಳು, ಹಾಗೆಯೇ ಈ ಬಾರಿಯ SSLC ಪ್ರಿಪ್ರೇಟರಿ ಪರೀಕ್ಷೆಯ 1 ಪ್ರಶ್ನೆ ಪತ್ರಿಕೆ, ಹಾಗೆಯೇ ಅದರೊಟ್ಟಿಗೆ ಈ ಬಾರಿ ಇಲಾಖೆ ಪರಿಚಯಿಸಿರ್ತಕ್ಕಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 2021-22 ಈ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ, ಹಾಗೆಯೇ ನಮ್ಮ ತುಮಕೂರು ಜಿಲ್ಲಾ ಮಟ್ಟದ ಅಭ್ಯಾಸ ಪತ್ರಿಕೆಗಳನ್ನು ಆಧರಿಸಿ ಯಾವ ಸಾರಾಂಶಗಳನ್ನು ನೀವು ಓದ್ಕೋಬೇಕು, ಯಾವ ಪದ್ಯದ ಸಾರಾಂಶ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಹಾಗಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಹಾಗೆ ಇನ್ನೊಂದು ಮಾತು, ಸಾರಾಂಶವನ್ನು ಬರೀರಿ ಅಂತ ಹೇಳಿ ಕೊಟ್ಟಾಗ ಏನೂ ಅಲ್ಲ, ಸಿಂಪಲ್. ಏನು ಅಂದರೆ, ಆ ಒಂದು ಪ್ಯಾರಾದ ಅರ್ಥವನ್ನು ಬರಿಬೇಕು. ಕತೆ ರೂಪದಲ್ಲಿ ನೀವು ಹೇಗಿದ್ರು ಪಾಠ ಕೇಳಿರ್ತೀರ ಅಲ್ವಾ, ಆ ಅರ್ಥವನ್ನು ಬರಿಬೇಕು ಅಷ್ಟೇ. ಹಾಗಂತ ಡೈರೆಕ್ಟಾಗಿ ಬರಿಬಾರ್ದು. ಈಗ ಸಂದರ್ಭ ಬರೆಯುವಾಗ ಸ್ಟಾರ್ಟಿಂಗ್ ಯಾವ ಥರ ಆಯ್ಕೆ ಅಂತ ಬರೀತಿರಲ್ಲ, ಇಲ್ಲಿ ಆಯ್ಕೆಯನ್ನು ಬರಿಬಾರ್ದು. ಪ್ರಸ್ತುತ ಪದ್ಯ ಭಾಗವನ್ನು ಕುವೆಂಪುರವರು ಬರೆದಿರುವ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸೂರು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದ್ದು, ಈ ಪದ್ಯವು ಕುವೆಂಪುರವರ ಆತ್ಮ ಹಚ್ಚ ಹಸಿರಾಗಿ ಅವರಿಗೆ ಸಕಲವೂ ಹಸಿರಾಗಿ ಕಂಡದನ್ನು ವಿವರಿಸುತ್ತದೆ. ಈ ರೀತಿ ಬರೆದ್ಬಿಟ್ಟು ನೆಕ್ಸ್ಟ್ ಒಂದು ಲೈನ್ ಬಿಟ್ಟು ನೀವು ಆ ಒಂದು ಪದ್ಯದ ಅರ್ಥವನ್ನು ಬರೆದ್ರೆ ನಿಮಗೆ ಒಳ್ಳೆ ಅಂಕಗಳು ಸಿಗುತ್ತೆ ಅಂತೇಳಿ ಹೇಳ್ತಾ ಬನ್ನಿ, ಯಾವೆಲ್ಲ ಪದ್ಯಗಳನ್ನು ನಿಮ್ಮ ಈ ಬಾರಿಯ ಪರೀಕ್ಷೆಗೆ ಕೇಳಬಹುದು ಅಂತ ಹೇಳಿ ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ, ಇಲ್ಲಿ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯುವುದು ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ಅಡಕಗೊಂಡಿರ್ತಕ್ಕಂತಹ ಮೌಲ್ಯವನ್ನು ಗುರುತಿಸಿ ಬರೀತಕ್ಕಂಥದ್ದು. ಪದಬಂಧ ಮತ್ತು ಭಾಷಾ ಶೈಲಿಗೆ 1 ಅಂಕ ಇರುತ್ತೆ, ಹಾಗೆಯೇ ವಿಷಯಾಂಶಕ್ಕೆ 3 ಅಂಕ ಇರುತ್ತೆ. ಒಟ್ಟು 4 ಅಂಕಗಳಿರುತ್ತೆ. ಮೊದಲನೇ ಪದ್ಯವಾದಂತಹ GS ಶಿವರುದ್ರಪ್ಪನವರು ರಚನೆ ಮಾಡಿರ್ತಕ್ಕಂತಹ ಸಂಕಲ್ಪ ಗೀತೆ ಪದ್ಯದಲ್ಲಿ ಯಾವ ಪದ್ಯ ಭಾಗವನ್ನು ಸಾರಾಂಶ ಬರೆಯೋದಕ್ಕೆ ಕೊಡ್ತಾರೆ ಅಂಥೇಳಿ ನಾನು ಈಗ ಹೇಳ್ತಾ ಹೋಗ್ತೀನಿ. ಸಂಕಲ್ಪ ಗೀತೆ ಪದ್ಯದಲ್ಲಿ ಈ ಒಂದು ಪದ್ಯ ಭಾಗವನ್ನು ಕೊಡ್ತಾರೆ ನೋಡಿ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆ ಯಾಗೋಣ. ಕವಿ GS ಶಿವರುದ್ರಪ್ಪನವರು ರಚಿಸಿದ ಸಂಕಲ್ಪ ಗೀತೆ ಪದ್ಯದಲ್ಲಿನ ಪ್ರಸ್ತುತ ಪದ್ಯದಲ್ಲಿ ಸಮಾಜದಲ್ಲಿನ ಕುಸಿತಗಳನ್ನು ದೂರ ಮಾಡಿ ಹೊಸ ಹೊಸ ಭರವಸೆಗಳೊಂದಿಗೆ ಅವರನ್ನು ಮೇಲೆಬ್ಬಿಸಿ ಆತ್ಮವಿಶ್ವಾಸ ತುಂಬಿ ಯಶಸ್ಸು ಲಭಿಸುವಂತೆ ಮಾಡೋಣ. ಮನುಜರ ನಡುವಿನ ವೈಮನಸ್ಸುಗಳನ್ನು ಕಿತ್ತು ಹಾಕಿ ಭೇದ ಭಾವಗಳನ್ನು ಪರಿಹರಿಸಿ ಅವರ ಬಾಳಿಗೆ ಸೇತುವೆಯಾಗೋಣ. ಮನೆ ಮನೆಗಳಲ್ಲಿಯ ವೈಮನಸ್ಸನ್ನು ತೊರೆದು ಏಕತೆಯಿಂದ ಬದುಕು ಸಾಗಿಸುವ ದೃಢ ಸಂಕಲ್ಪ ಕೈಗೊಳ್ಳುವ ಸಂದೇಶವನ್ನು ಕವಿ ಸ್ವಾರಸ್ಯಕರವಾಗಿ ಬಿಂಬಿಸಿದ್ದಾರೆ. ಹಿಂದೆ ಗುರುವಿದ್ದ, ಮುಂದೆ ಗುರಿಯಿತ್ತು, ಸಾಗುತ್ತಿತ್ತು ಧೀರರ ದಂಡು ಎನ್ನುವಂತೆ ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ. ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯನ್ನು, ದೃಢ ಸಂಕಲ್ಪವನ್ನು ಹೊಂದಿದಾಗ ಎಂತಹ ಸವಾಲುಗಳು ಎದುರಾದರೂ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಎನ್ನುವ ವಿಚಾರವನ್ನು ಪ್ರಸ್ತುತಪಡಿಸುವ ಮೌಲ್ಯಗಳು ಇದರಲ್ಲಿ ಅಡಕವಾಗಿದೆ. ನೋಡಿ, ನೀವು ಮೌಲ್ಯವನ್ನು ಬರೀಲೇಬೇಕು, ಅದು ತುಂಬಾ ಇಂಪಾರ್ಟೆಂಟು. ನಂತರದ ಪದ್ಯ ಭಾಗ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಕವಿ GS ಶಿವರುದ್ರಪ್ಪನವರು ರಚಿಸಿದ ಸಂಕಲ್ಪ ಗೀತೆ ಪದ್ಯದಲ್ಲಿನ ಪ್ರಸ್ತುತ ಪದ್ಯದಲ್ಲಿ ಇಂದು ಮತಗಳು ಜನರನ್ನು ಬೇರ್ಪಡಿಸಿ ಅಧಪತನಕ್ಕೆ ಕೊಂಡೊಯ್ಯುತ್ತಿವೆ ಎಂಬ ಭಾವ ಮೂಡುತ್ತಲಿದೆ. ಆದರೆ ಮತಗಳಿರುವುದು ಜನರ ಉತ್ತುಂಗ ಬದುಕಿಗೆ ಕರೆದೊಯ್ಯುವ ಮಾರ್ಗಗಳು ಎಂಬ ಹೊಸ ಎಚ್ಚರಿಕೆಯನ್ನು ಅರಿತು ಬದುಕಬೇಕಾಗಿದೆ. ಭಯ ಮತ್ತು ಅನುಮಾನ ಆವರಿಸಿದ
ಕಣ್ಣುಗಳಲ್ಲಿ ಹೊಸ ಹೊಸ ಕನಸುಗಳನ್ನು ಬಿತ್ತಬೇಕಾಗಿದೆ. ಅದಕ್ಕಾಗಿ ವೈಮನಸ್ಸುಗಳನ್ನು ತೊರೆದು ಶಾಂತಿ ನೆಲೆಸುವಂತೆ ಮಾಡುವುದು ಅವಶ್ಯಕ ಎಂಬ ಸಂದೇಶವನ್ನು ಕವಿ ಸ್ವಾರಸ್ಯಕರವಾಗಿ ಬಿಂಬಿಸಿದ್ದಾರೆ. ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ಧೀರರ ದಂಡು ಎನ್ನುವಂತೆ ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ. ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯನ್ನು, ದೃಢ ಸಂಕಲ್ಪವನ್ನು ಹೊಂದಿದಾಗ, ಎಂತಹ ಸವಾಲುಗಳು ಎದುರಾದರೂ ಸಂಕಲ್ಪನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಎನ್ನುವ ವಿಚಾರಗಳನ್ನು ಪ್ರಸ್ತುತಪಡಿಸುವ ಮೌಲ್ಯಗಳು ಇಲ್ಲಿ ಅಭಿವ್ಯಕ್ತವಾಗಿದೆ. ನಂತರ ಪದ್ಯ 2, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದಲ್ಲಿ ಕೇಳಬಹುದಾದಂತಹ ಪದ್ಯಭಾಗ ಯಾವುದು ಅಂತ ಹೇಳಿ ನೋಡೋದಾದರೆ 3ನೇ ಪದ್ಯಭಾಗ. ನೀಲ ಮೇಘ ಮಂಡಲ ಸಮಬಣ್ಣ, ಮೊಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕವಿ ದ ರಾ ಬೇಂದ್ರೆಯವರು ರಚಿಸಿದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದಲ್ಲಿನ ಈ ಪದ್ಯದಲ್ಲಿ ಆಕಾಶ ಅನಂತವಾದದ್ದು, ಅದರಂತೆ ಕಾಲಪಕ್ಷಿಯೂ ಕೂಡ ಅನಂತವಾಗಿದೆ, ಸಮಾನವಾಗಿದೆ. ಆಕಾಶವೆಂಬ ಹಕ್ಕಿಗೂ ರೆಕ್ಕೆಗಳೊಡೆದಿದೆ. ಅಷ್ಟೇ ಅಲ್ಲದೆ ಆ ದೈತ್ಯ ಹಕ್ಕಿ ಚುಕ್ಕಿಗಳನ್ನೇ ಮಾಲೆಯನ್ನಾಗಿಸಿಕೊಂಡು ಕಾಲಗಣನೆಗೆ ಪರಿಗಣಿಸುವ ಸೂರ್ಯ ಚಂದ್ರರನ್ನೇ ಕಣ್ಣುಗಳನ್ನಾಗಿಸಿಕೊಂಡಿದೆ ಎಂದು ಮನಮೋಹಕವಾಗಿ ವಿವರಿಸಿದ್ದಾರೆ. ಚಲನಶೀಲತೆ ಜೀವಂತಿಕೆಯ ಗುಣ. ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ, ಅದಕ್ಕೆ ತಡೆ ಎಂಬುದಿಲ್ಲ. ಎಂತಹ ಪ್ರಭಾವಶಾಲಿಯಾದರೂ ಕಾಲಚಕ್ರದ ಮುಂದೆ ತಲೆಬಾಗಲೇಬೇಕು. ಅದು ಪ್ರಗತಿಶೀಲವಾದದ್ದು, ಅದಕ್ಕೆ ಹೊಂದಿಕೊಳ್ಳಬೇಕು. ಇಲ್ಲಿ ಕವಿ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸುತ್ತಾ ಅದರ ವಿಶಾಲತೆ ಮತ್ತು ವ್ಯಾಪ್ತಿ ತರತಮರಹಿತವಾದ ಸಮದೃಷ್ಟಿಯಿಂದ ಪ್ರಸ್ತುತಪಡಿಸುವ ಸಂದರ್ಭ ಹಾಗೂ ಮೌಲ್ಯಗಳು ಇಲ್ಲಿರೋದನ್ನು ನೋಡ್ಬೋದು. ನಂತರ 4ನೇ ಪದ್ಯಭಾಗ, ಇದು ಕೂಡ ಇಂಪಾರ್ಟೆಂಟು. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಕವಿ ದ ರಾ ಬೇಂದ್ರೆಯವರು ರಚಿಸಿರುವ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದಲ್ಲಿನ ಈ ಪದ್ಯದಲ್ಲಿ ಕಾಲಪಕ್ಷಿಯು ತನ್ನ ಪಯಣದಲ್ಲಿ ಅನೇಕ ಸಣ್ಣ ಸಣ್ಣ ರಾಜಮನೆತನಗಳನ್ನು ಹಾಗೂ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಹುಟ್ಟಿಸಿ ಬೆಳೆಯಿಸಿ ಅವುಗಳ ಫಲಿತವನ್ನು ಕೊಯ್ಲು ಮಾಡಿದೆ. ಅದೇ ರೀತಿ ಅನೇಕ ಸಾಮ್ರಾಜ್ಯಗಳನ್ನು, ಕೋಟೆ ಕೊತ್ತಲಗಳನ್ನು ನಾಶಗೊಳಿಸಿದೆ. ಕಾಲಪಕ್ಷಿಯು ತನ್ನ ಪಯಣದಲ್ಲಿ ಭೂಮಂಡಲದ ಮೇಲಿರುವ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಪ್ರಾಕೃತಿಕ ಬದಲಾವಣೆಗೆ ಕಾರಣವಾಗಿದೆ. ಕಾಲಪಕ್ಷಿಯು ಸಾರ್ವಭೌಮರೆಂದು ಮೆರೆಯುತ್ತಿದ್ದ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಎಂದು ಕವಿ ಬೇಂದ್ರೆಯವರು ವರ್ಣಿಸಿದ್ದಾರೆ. ಚಲನಶೀಲತೆ ಜೀವಂತಿಕೆಯ ಗುಣ. ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ, ಅದಕ್ಕೆ ಅಡೆತಡೆ ಎಂಬುದಿಲ್ಲ. ಎಂತಹ ಪ್ರಭಾವಶಾಲಿಯಾದರೂ ಕಾಲಚಕ್ರದ ಮುಂದೆ ತಲೆಬಾಗಲೇಬೇಕು. ಕಾಲಚಕ್ರದಲ್ಲಿ ನಡೆದಿರುವ ಭೂಮಂಡಲದ ರಾಜಕೀಯ ಹಾಗೂ ಪ್ರಾಕೃತಿಕ ಪ್ರಗತಿ ಹಾಗೂ ವಿನಾಶದ ಬದಲಾವಣೆ ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು. ಅದು ಪ್ರಗತಿಶೀಲವಾದದ್ದು, ಅದಕ್ಕೆ ಹೊಂದಿಕೊಳ್ಳಬೇಕು ಎನ್ನುವ ವಿಚಾರಗಳನ್ನು ಪ್ರಸ್ತುತಪಡಿಸುವ ಸಂದರ್ಭದ ಮೌಲ್ಯಗಳು ಇಲ್ಲಿ ವ್ಯಕ್ತಗೊಂಡಿರೋದನ್ನು ನಾವು ನೋಡ್ಬೋದು. ನಂತರ ಪದ್ಯ 3, ಹಲಗಲಿ ಬೇಡರು. ಹಲಗಲಿ ಬೇಡರುನಲ್ಲಿ ಕೇಳಬಹುದಾದಂತಹ ಪ್ಯಾರಾಗ್ರಾಫ್ ಅಂತ ಹೇಳಿದ್ರೆ, ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣಿ ಹಾಲ, ಉಪ್ಪು ಎಣ್ಣಿ ಅರಿಸಿಣ ಜೀರಗಿ ಅಕ್ಕಿ ಸಕ್ಕಾರಿ ಬೆಲ್ಲ, ಗಂಗಳ ಚರಗಿ ಮಂಗಳಸೂತ್ರ ಹೋದವು ಬೀಸು ಕಲ್ಲ, ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ, ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ, ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರ್ತುಳಿಯಲಿಲ್ಲ ಎಳ್ಳಷ್ಟು, ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು, ಕುರ್ತಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ. ಈ ಪದ್ಯವು ಡಾಕ್ಟರ್ BS ಗದಗಿಮಠ ಅವರ ಕನ್ನಡ ಜನಪದ ಗೀತೆಗಳು ಎಂಬ ಲಾವಣಿಯಲ್ಲಿನ ಪದ್ಯವಾಗಿದೆ. ಈ ಪದ್ಯದಲ್ಲಿ ಬ್ರಿಟಿಷರ ಸೈನ್ಯ ಬೇಡರನ್ನು ಸಂಹರಿಸಿ ಹಲಗಲಿಯ ಪ್ರತಿ ಮನೆಗಳಿಗೆ ಹೋಗಿ ಕೊಡಲಿ, ಸಲಿಕೆ, ಕಬ್ಬಿಣದ ಕುಡಗಳು, ಹಾಲು, ಮೊಸರು, ಬೆಣ್ಣೆ, ಉಪ್ಪು, ಎಣ್ಣೆ, ಅರಿಶಿಣ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ಗಂಗಾಳ, ತಂಬಿಗೆ, ಮಂಗಳಸೂತ್ರಗಳು, ಬೀಸುವ ಕಲ್ಲು ಹೀಗೆ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಲೂಟಿ ಮಾಡಿದರು. ನಂತರ ಹಲಗಲಿ ಗ್ರಾಮಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಬೂದಿ ಮಾಡಿದರು. ಇದರಿಂದ ಹಲಗಲಿ ಗ್ರಾಮ ಗುರ್ತುಳಿಯದಂತೆ ಹಾಳಾಗಿ ಹೋಯಿತು. ಇದನ್ನು ಲಾವಣಿಕಾರ ತನ್ನ ಆರಾಧ್ಯ ದೈವ ಕಲ್ಮೇಶನ ದಯೆಯಿಂದ
ತಿಳಿದಷ್ಟನ್ನು ದುಃಖದಿಂದ ಜನರಿಗೆ ತಿಳಿಯುವಂತೆ ಲಾವಣಿಯ ರೂಪದಲ್ಲಿ ಹಾಡಿದ್ದಾನೆ. ಬ್ರಿಟಿಷರು ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಆದೇಶವನ್ನು ಜಾರಿಗೊಳಿಸಿದರು. ಇದನ್ನು ಹಲಗಲಿಯ ಬೇಡರು ವಿರೋಧಿಸಿ ತಮ್ಮ ಬಳಿಯಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ಕೊಡಲು ಒಪ್ಪದೆ ಒಗ್ಗಟ್ಟಾಗಿ ಅವರ ದೌರ್ಜನ್ಯವನ್ನು ವಿರೋಧಿಸಿ ತಮ್ಮ ವೀರತನ ಹಾಗೂ ಸಾಹಸವನ್ನು ಮೆರೆದರು. ಕರುಣೆ ಇಲ್ಲದ ಬ್ರಿಟಿಷ್ ಅಧಿಕಾರಿಗಳು ಸೈನಿಕರು ಮನಬಂದಂತೆ ಗುಂಡು ಹಾರಿಸಿ ಬೇಡರನ್ನು ಹತ್ಯೆ ಮಾಡಿದ್ದಲ್ಲದೆ ಊರನ್ನೇ ಲೂಟಿ ಮಾಡುವ ಹೀನ ಪ್ರವೃತ್ತಿ, ಎಲ್ಲವನ್ನ ದೋಚಿಕೊಂಡು ಬೆಂಕಿ ಹಚ್ಚಿ ಊರನ್ನೇ ಸುಟ್ಟು ಹಾಕಿ ಕ್ರೌರ್ಯವನ್ನು ಮೆರೆದ ಅಮಾನವೀಯ ಮೌಲ್ಯಗಳು ಇಲ್ಲಿ ಹೃದಯಂಗಮವಾಗಿ ಅಭಿವ್ಯಕ್ತಗೊಂಡಿದೆ. ನಂತರ ಪದ್ಯ 4 ಕೌರವೇಂದ್ರನ ಕೊಂದೆ ನೀನು. ಕೌರವೇಂದ್ರನ ಕೊಂದೆ ನೀನು ಪದ್ಯದಲ್ಲಿ ಕೊಡಬಹುದಾದಂತಹ ಸಾರಾಂಶದ ಪದ್ಯ ಅಂತ ಹೇಳಿದ್ರೆ, ಲಲನೆ ಪಡದಿ 5 ಮಂತ್ರಗಳಲ್ಲಿ ಮೊದಲಿಗ ನೀನು, ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿಭೀಮ, ಫಲುಗುಣನು 4ನೆಯೇ ಲೈದವನೇ ನಕುಲ ಸಹದೇವರಾದರು, ಬಳಿಕ ಮಾತ್ರಿಯಲೊಂದು ಮಂತ್ರದೋಳ್ ಇಬ್ಬರುದಿಸಿದರು. ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಲ್ಲಿಯ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆಯ್ದ ಈ ಪದ್ಯದಲ್ಲಿ ಕೃಷ್ಣನು ತರುಣಿಯಾದ ಕುಂತಿಯು ಪಡೆದ 5 ಮಂತ್ರಗಳಲ್ಲಿ ಮೊದಲನೆಯವನೇ ನೀನು, ನಿನ್ನ ಬಳಿಕ ಯುಧಿಷ್ಠಿರ ಜನಿಸಿದ, ಮೂರನೆಯವನಾಗಿ ಕಲಿಭೀಮನು, 4ನೆಯ ಮಂತ್ರದಿಂದ ಅರ್ಜುನನು ಜನಿಸಿದನು, ಇನ್ನು 5ನೆಯ ಮಂತ್ರದಿಂದ ಮಾದ್ರಿಯಲ್ಲಿ ನಕುಲ ಸಹದೇವರು ಜನಿಸಿದರು ಎಂದು ಕರ್ಣನ ಜನ್ಮ ರಹಸ್ಯವನ್ನು ತಿಳಿಸಿದನು. ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ. ಅದು ಸಾಧ್ಯವಾಗದೆ ಮತ್ಸರ ಛಲಪ್ರಧಾನವಾದರೆ ಹೋರಾಟ ಅನಿವಾರ್ಯವಾಗುವುದು. ಹಠ ಸಾಧಿಸಿ ಹೋರಾಡಲು ಮುಂದಾದರೆ ಗೆಲ್ಲಲು ವಿವಿಧ ತಂತ್ರಗಳನ್ನು ಬಳಸುವುದು ಸಹಜ. ಈ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣನು ಪಾಂಡವರ ರಕ್ಷಣೆಗೆ ನಿಂತು ಕರ್ಣನ ಜನ್ಮರಹಸ್ಯವನ್ನು ತಿಳಿಸಿ ಆತನಿಗೆ ಪಾಂಡವರು ಸಹೋದರರು ಎಂಬ ಭಾವನೆ ಮೂಡುವಂತೆ ಮಾಡುವುದು, ಪಾಂಡವರನ್ನು ಪರೋಕ್ಷವಾಗಿ ಕರ್ಣನಿಂದ ರಕ್ಷಿಸುವುದು ಮೊದಲಾದ ಮೌಲ್ಯಯುತ ಗುಣಗಳು ಇಲ್ಲಿ ಇದೆ. ನಂತರ ನೋಡಿ, ಈ ಪ್ಯಾರ ಕೂಡ ಇಂಪಾರ್ಟೆಂಟು. ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನಪರು ಓಲೈಸುವರು, ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿಯ ನೆನೆಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೇ ಹೇಳೆಂದ. ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಲ್ಲಿನ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆಯ್ದ ಈ ಪದ್ಯದಲ್ಲಿ ಕೃಷ್ಣನು ಕರ್ಣನಿಗೆ ನಿನಗೆ ಹಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು, ಪಾಂಡವರು ಕೌರವರು ಹಾಗೂ ಅವರ ಜನರೆಲ್ಲ ನಿನ್ನ ರಾಜಪೀಠವನ್ನು ಓಲೈಸುವರು, 2 ವಂಶಗಳು ನಿನ್ನ ಸೇವೆಯನ್ನು ಮಾಡುವರು, ಇದನ್ನು ನೀನು ಗೌರವಿಸುವುದನ್ನು ಬಿಟ್ಟು ದುರ್ಯೋಧನನ ಎಂಜಲಕ್ಕೆ ಕೈಚಾಚುವುದು ಸರಿಯೇ ಹೇಳು ಎಂದನು. ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ. ಅದು ಸಾಧ್ಯವಾಗದೆ ಮತ್ಸರ ಛಲ ಪ್ರಧಾನವಾದರೆ ಹೋರಾಟ ಅನಿವಾರ್ಯವಾಗುವುದು. ಹಠ ಸಾಧಿಸಿ ಹೋರಾಡಲು ಮುಂದಾದರೆ ಗೆಲ್ಲಲು ವಿವಿಧ ತಂತ್ರಗಳನ್ನು ಬಳಸುವುದು ಸಹಜ. ಈ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಪಾಂಡವರ ರಕ್ಷಣೆಗೆ ನಿಂತು ಕರ್ಣನಿಗೆ ಒಡೆತನದ ಆಮಿಷವನ್ನು ಒಡ್ಡುವುದು, 2 ವಂಶಸ್ಥರಿಂದ ಸೇವೆಯನ್ನು ಕೈಗೊಳ್ಳುವುದು ಯೋಗ್ಯವಾದದ್ದು, ದುರ್ಯೋಧನನ ಮುಂದೆ ಕೈಚಾಚಿ ನಿಲ್ಲುವುದು ನಿನ್ನ ಯೋಗ್ಯತೆಯಲ್ಲ ಎಂದು ಹೇಳುವುದು ಮುಂತಾದ ಮೌಲ್ಯವನ್ನು ಇದು ಒಳಗೊಂಡಿದೆ. ನಂತರ ನೋಡಿ, ನಂತರದ ಪದ್ಯ ಹಸುರು ಪದ್ಯ, ಕುವೆಂಪು ಅವರು ರಚನೆ ಮಾಡಿರ್ತಕ್ಕಂಥದ್ದು. ಈ ಹಸುರು ಪದ್ಯದಲ್ಲಿ ಕೊಡಬಹುದಾದಂತಹ ಪದ್ಯಭಾಗ ಅಂತ ಹೇಳಿದ್ರೆ, ಹೊಸ ಹೂವಿನ ಕಂಪು ಹಸಿರು, ಎಲರಿನ ತಂಪು ಹಸಿರು, ಹಕ್ಕಿಯ ಕೊರಳಿಂಪು ಹಸಿರು, ಹಸುರು ಹಸುರಳೆ ಉಸಿರು. ಕವಿ ಕುವೆಂಪು ಅವರು ರಚಿಸಿರುವ ಹಸಿರು ಪದ್ಯಭಾಗದಿಂದ ಆಯ್ದ ಈ ಪದ್ಯದಲ್ಲಿ ಕುವೆಂಪು ಅವರಿಗೆ ಹೊಸ ಹೂವು ಪಸರಿಸಿರುವ ಕಂಪು ಕೂಡ ಹಸಿರಾಗಿ ಕಾಣುವುದು, ತಂಪಾಗಿ ಬೀಸುವ ಗಾಳಿಯೂ ಕೂಡ ಹಸಿರಾಗಿ ತೋರುವುದು, ಹಕ್ಕಿಗಳ ಇಂಪಾದ ಧ್ವನಿಯೂ ಸಹ ಕವಿಗೆ ಹಸಿರಾಗಿ ಗೋಚರಿಸುವುದು, ಇಳೆಯಲ್ಲಿನ ಪ್ರತಿ ಉಸಿರು ಹಸಿರಾಗಿದೆ ಎಂದು ಹೇಳುವುದು ವೈಶಿಷ್ಟ್ಯಪೂರ್ಣವಾಗಿದೆ. ಕುವೆಂಪು ಅವರು ಕವಿಶೈಲದಲ್ಲಿರುವಾಗ ಆಶ್ವೀಜ ಮಾಸದ ನವರಾತ್ರಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತರಾಗಿ ಪ್ರಕೃತಿಯ ಸೌಂದರ್ಯಾನುಭವ, ಅಲ್ಲಿನ ಹಸುರುಗಳೊಂದಿಗೆ ಕುವೆಂಪು ಅವರು ಹೊಂದಿದ್ದ
ಸಮೀಪದ ಸಂಬಂಧ, ಸಕಲೇಂದ್ರಿಯಗಳು ಹಸುರಿನಿಂದ ವ್ಯಾಪಿಸಿವೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಹಸುರಿನಲ್ಲಿ ತಲ್ಲೀನವಾಗಿರುವುದು ಮೊದಲಾದ ಮೌಲ್ಯಯುತ ಗುಣಗಳು ಪ್ರಸ್ತುತ ಪದ್ಯದಲ್ಲಿ ಕಂಡುಬರುತ್ತದೆ. ನಂತರ ಚಲಮನೆ ಮೆರೆವೆಂ. ಚಲಮನೆ ಮೆರೆವೆಂ ಪದ್ಯದಿಂದ 4ನೇ ಪದ್ಯಭಾಗವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿದೆ. ಪುಟ್ಟಿದ ನೂರ್ವರಂ ಒಡ ಹುಟ್ಟಿದ ನೂರ್ವರಂ ಎದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದೊಳ್ದುದು ಸತ್ತರ್ ಪುಟ್ಟರೆ ಪಾಂಡವರೊಳ್ ಇರಿದು ಚಲಮನೆ ಮೆರೆವೆಂ. ರನ್ನಕವಿ ರಚಿಸಿದ ಚಲಮನೆ ಮೆರೆವೆಂ ಎಂಬ ಪದ್ಯಭಾಗದಿಂದ ಆಯ್ದ ಈ ಪದ್ಯದಲ್ಲಿ ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶಯ್ಯೆಯಲ್ಲಿ ಮಲಗಿದ್ದ ಭೀಷ್ಮರ ಸಲಹೆ ಪಡೆಯಲು ಬರುತ್ತಾನೆ. ಆಗ ದುರ್ಯೋಧನನು ಭೀಷ್ಮರಿಗೆ, ಅಜ್ಜ, ಹುಟ್ಟಿದ ನೂರ್ವರು, ಒಡ ಹುಟ್ಟಿದ 100 ಜನ ಸಹೋದರರು ಯುದ್ಧದಲ್ಲಿ ಶತ್ರುಗಳನ್ನು ಎದುರಿಸಿ ಹೋರಾಡಿ ಮಡಿದರು. ಆಗ ನನ್ನ ಕೋಪವು ಹುಟ್ಟಿ ಹೊರಹೊಮ್ಮಿತು. ಸತ್ತವರು ಮತ್ತೆ ಹುಟ್ಟುವುದಿಲ್ಲವೇ? ಪಾಂಡವರೊಂದಿಗೆ ಯುದ್ಧ ಮಾಡಿಯೇ ತೀರುತ್ತೇನೆ, ನನ್ನ ಛಲವನ್ನೇ ಮೆರೆಯುತ್ತೇನೆ ಎಂದು ಹೇಳುವನು. ಭೀಷ್ಮಾಚಾರ್ಯರು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕು ಎಂದು ಸಲಹೆ ನೀಡುತ್ತಾರೆ. ಅದಕ್ಕೆ ಒಪ್ಪದ ದುರ್ಯೋಧನ ಯುದ್ಧವನ್ನೇ ಮಾಡುವುದೆಂದು ತಿಳಿಸುತ್ತಾನೆ. ಈ ಸಂದರ್ಭದಲ್ಲಿ ಪ್ರಕಟಗೊಳ್ಳುವ ಆತನ ಛಲದ ಗುಣ, ಅವನ ಸ್ವಭಾವ, ಸಹೋದರರು ಯುದ್ಧದಲ್ಲಿ ಹೋರಾಡಿ ಮಡಿದ ಹಾಗೆ ನಾನು ಹೋರಾಡಿ ಮಡಿಯುತ್ತೇನೆ ಹೊರತು ಸಂಧಿಗೆ ಒಪ್ಪುವುದಿಲ್ಲ ಎಂಬ ಛಲ, ಸತ್ತವರು ಮರು ಹುಟ್ಟು ಪಡೆಯುವರೆಂಬ ಆಶಯ ಭಾವ ಮೊದಲಾದ ಮೌಲ್ಯಯುತ ಗುಣಗಳು ಮನೋಜ್ಞವಾಗಿ ಅಭಿವ್ಯಕ್ತವಾಗಿರೋದನ್ನು ನಾವು ಇಲ್ಲಿ ಕಾಣಬಹುದು. ನಂತರ ವೀರಲವ ಪದ್ಯ ಲಕ್ಷ್ಮೀಶ ಕವಿ ರಚನೆ ಮಾಡಿರ್ತಕ್ಕಂಥದ್ದು. ಈ ಪದ್ಯದಿಂದ ಕೇಳಬಹುದಾದಂತಹ ಸಾರಾಂಶ ಪದ್ಯಗಳು ಯಾವುದು ಅಂತ ಹೇಳಿ ನೋಡೋದಾದರೆ ನೋಡಿ, ಪದ್ಯಭಾಗ 2. ಎತ್ತಣ ತುರಂಗಮಮ್ಮಿದು ಪೊಕ್ಕು ಪೂದೋಟಮಂ ತೊತ್ತಳ ತುಳಿದಿದು ವಾಲ್ಮೀಕಿ ಮುನಿನಾಥನೇ ಪೊತ್ತು ಮಾರೈವುದೆಂದೆನಗೆ ನೇಮಿಸಿ ಪೋದ ನಬ್ದಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪ್ಪನೆನುತ್ತ ಹಯದೆಡೆಗೆ ನಡೆತಂದು ನೋಡಲ್ಕದರ ನೆತ್ತಿಯೋಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನೋದಿಕೊಳ್ಳುತ್ತಿರ್ದನು. ಲಕ್ಷ್ಮೀಶ ಕವಿ ರಚಿಸಿದ ವೀರಲವ ಎಂಬ ಪದ್ಯಭಾಗದಿಂದ ಆಯ್ದ ಈ ಪದ್ಯದಲ್ಲಿ ವಾಲ್ಮೀಕಿಯು ಉಪಯೋಗಿಸುತ್ತಿದ್ದ ವನದಲ್ಲಿ ಪೂಜಿಸಲ್ಪಟ್ಟ ಕುದುರೆಯನ್ನು ಕಂಡ ಲವನು, ಇದು ಯಾವ ಕುದುರೆ? ವನದಲ್ಲಿ ಪೊಕ್ಕು ಹೂದೋಟವನ್ನು ತುಳಿದು ನಾಶ ಮಾಡುತ್ತಿದೆ. ಋಷಿ ಮುನಿಗಳು ತೋಟದ ಕಾವಲಿಗೆ ನನ್ನನ್ನು ನೇಮಿಸಿ ಒಣಗದಂತೆ ಹಾಳಾಗದಂತೆ ರಕ್ಷಿಸಲು ತಿಳಿಸಿ ವರುಣನ ಕರೆಯ ಮೇರೆಗೆ ಹೋದರು. ಮತ್ತೆ ಮರಳಿ ಬಂದು ಹಾಳಾದ ತೋಟವನ್ನು ಕಂಡು ಕೋಪ ಮಾಡಿಕೊಳ್ಳುವರು ಎನ್ನುತ್ತಾ ಕುದುರೆಯ ಹತ್ತಿರ ಬಂದು ನೋಡಲಾಗಿ ಅದರ ಹಣೆಯ ಮೇಲೆ ಶೋಭಿಸುತ್ತಿರುವ ಬರಹವನ್ನು ಕಂಡು ಓದಿಕೊಳ್ಳುತ್ತಿದ್ದನು. ಲವಕುಶರು ರಾಮನ ಮಕ್ಕಳು. ಅವರು ಹುಟ್ಟಿದ್ದು ಋಷ್ಯಾಶ್ರಮದಲ್ಲಾದರೂ ಸಹಜ ಕ್ಷಾತ್ರಗುಣ ಅವರಲ್ಲಿದ್ದವು. ಮುನಿನಾಥನು ಲವನ ಮೇಲಿಟ್ಟಿರುವ ವಿಶ್ವಾಸ, ಲವನಿಗೆ ವಾಲ್ಮೀಕಿ ಋಷಿಗಳ ಮೇಲಿನ ಗೌರವ ಭಕ್ತಿ, ಲವನು ಕುದುರೆಯಿಂದ ತೋಟ ನಾಶವಾಯಿತೆಂಬ ಕಳವಳ, ಯಜ್ಞಾಶ್ವದ ಮೇಲಿನ ಬರಹದ ವಿಶೇಷತೆ ಮೊದಲಾದ ಮೌಲ್ಯಯುತ ಗುಣಗಳು ಮನೋಜ್ಞವಾಗಿ ಇಲ್ಲಿ ಅಭಿವ್ಯಕ್ತಗೊಂಡಿರೋದನ್ನು ನಾವು ನೋಡ್ಬೋದು. ನಂತರ 3ನೇ ಪದ್ಯಭಾಗ ಕೂಡ ತುಂಬ ಇಂಪಾರ್ಟೆಂಟ್. ಊರ್ವೆಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನ್ ಓರ್ವನೇ ವೀರನ್ ಆತನ ಯಜ್ಞ ತುರಗಮಿದು ನಿರ್ವಹಿಸಲ್ ಆರೊದಡಂ ತಡೆಯಲೆಂದಿರ್ದ ಲೇಖನವನೋದಿ ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನದಿರ್ದು ಪೊದೆ ತನಗೆ ಇರುವ ಊರ್ವ ತೋಳ್ಗಳ್ ಇವೆ ಏತಕ್ಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನು. ಲಕ್ಷ್ಮೀಶ ಕವಿ ರಚಿಸಿದ ವೀರಲವ ಎಂಬ ಪದ್ಯಭಾಗದಿಂದ ಆಯ್ದ ಈ ಪದ್ಯದಲ್ಲಿ ಭೂಮಂಡಲದಲ್ಲಿ ಕೌಸಲ್ಯ ಉದರದಿಂದ ಜನಿಸಿದ ರಾಮನೊಬ್ಬನೇ ವೀರ. ಆತನ ಯಜ್ಞದ ಕುದುರೆ ಇದು. ಇದನ್ನು ತಡೆಯುವ ಸಾಮರ್ಥ್ಯ ಉಳ್ಳವರು ತಡೆಯಬಹುದು ಎಂದು ಬರೆದಿರುವ ಲೇಖನವನ್ನು ಓದಿದ ಲವನು ರಾಮನ ಗರ್ವವನ್ನು ಬಿಡಿಸದಿದ್ದರೆ ಎಲ್ಲ ಜನರು ನನ್ನ ತಾಯಿಯನ್ನು ಬಂಜೆ ಎಂದು ಕರೆಯಬಹುದು. ತನಗಿರುವ ಈ ತೋಳುಗಳಿರುವುದು ಇದಕ್ಕಾಗಿಯೇ ಎಂದು ಕೋಪಿಸಿಕೊಂಡು ಪ್ರತಿಜ್ಞೆಗೈದನು. ಲವಕುಶರು ರಾಮನ ಮಕ್ಕಳು. ಅವರು ಹುಟ್ಟಿದ್ದು ಋಷ್ಯಾಶ್ರಮದಲ್ಲಾದರೂ ಸಹಜ ಕ್ಷಾತ್ರಗುಣ ಅವರಲ್ಲಿದ್ದವು. ಕೌಸಲ್ಯ ಪಡೆದ ಕುವರ ರಾಮ ಮಾತ್ರ ವೀರನಲ್ಲ, ನನ್ನಲ್ಲಿಯೂ ಧೈರ್ಯವಿದೆ ಎಂಬ ಭಾವ, ಧೈರ್ಯ, ಸಾಹಸ, ತಾಯಿಯ ಮೇಲಿರುವ ಗೌರವ, ತನ್ನ ತೋಳುಗಳ ಮೇಲಿರುವ ನಂಬಿಕೆ ಮೊದಲಾದ ಮೌಲ್ಯಗಳು ಇಲ್ಲಿ ಅಭಿವ್ಯಕ್ತಗೊಂಡಿರೋದನ್ನು ನೋಡ್ಬೋದು. ಹಾಗೆ ಇದೇ ಪದ್ಯದಿಂದ ಈ ಪದ್ಯ ಕೂಡ ತುಂಬಾ ಇಂಪಾರ್ಟೆಂಟು. ತೆಗೆದುತ್ತರಿಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತರ್ಮಿಗೆ ನಡುಗಿ ಬೇಡ ಬೇಡ ಅರಸುಗಳ ವಾಚಿಯಂ ಬಿಡು ಬಡಿವರೆಮ್ಮನ್ ಎನ್ನಲು ನಗುತೆ ಪಾರ್ವರ ಮಕ್ಕಳ್ ಅಂಜಿದೊಡೆ
ಜಾನಕಿಯ ಮಗನಿದಕ್ಕೆ ಬೆದರುವನೆ ಪೋಗಿ ನೀವೆಂದು ಲವನ್ ಅಗಡುತನದಿಂದ ಬಿಲ್ದಿರುವನೇರಿಸಿ ತೀಡಿ ಜೇಗೈದು ನಿಂತಿರ್ದನು. ಕವಿ ಲಕ್ಷ್ಮೀಶ ಕವಿ ರಚಿಸಿರ್ತಕ್ಕಂತಹ ವೀರಲವ ಎಂಬ ಪದ್ಯಭಾಗದಿಂದ ಈ ಒಂದು ಪದ್ಯಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಶ್ರೀರಾಮನ ಅಶ್ವಮೇಧಯಾಗದ ಕುದುರೆಯ ಹಣೆಯ ಮೇಲಿನ ಲೇಖನವನ್ನು ಓದಿ ಕುಪಿತಗೊಂಡು ರಾಮನ ಗರ್ವವನ್ನು ಬಿಡಿಸಬೇಕೆಂದು ತನ್ನ ಹೆಗಲ ಮೇಲೆ ಹಾಕಿಕೊಂಡಿರುವ ಮೇಲು ಹೊದಿಕೆಯನ್ನೇ ಹುರಿ ಮಾಡಿ ಕುದುರೆಯ ಕೊರಳಿಗೆ ಬಿಗಿದು ತಂದು ಬಾಳೆಯ ಗಿಡಕ್ಕೆ ಕಟ್ಟಿದನು. ಇದನ್ನು ಕಂಡು ಮುನಿಕುಮಾರರೆಲ್ಲ ಬಿಡು ಬಿಡು, ಇದು ರಾಮನ ಯಜ್ಞಾಶ್ವ, ಇದನ್ನು ಕಟ್ಟಿದರೆ ನಮ್ಮನ್ನು ಬಡಿಯುವರು ಎಂದು ಹೆದರಿ ಹೇಳಲು ಅದಕ್ಕೆ ವೀರಲವನು ನಗುನಗುತ್ತಾ, ಬ್ರಾಹ್ಮಣರ ಮಕ್ಕಳಾದ ನೀವು ಹೆದರಿಕೊಂಡರೆ ಜಾನಕಿಯ ಮಗನಾದ ನಾನು ಹೆದರುವುದಿಲ್ಲ. ನಿಮಗೆ ಭಯವಾದರೆ ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳುತ್ತಾ ತನ್ನ ಕೈಯಲ್ಲಿರುವ ಬಿಲ್ಲನ್ನು ಹೆದೆಯೇರಿಸಿ ಯುದ್ಧಕ್ಕೆ ಸಿದ್ಧನಾಗಿ ನಿಲ್ಲುವನು. ಲವಕುಶರು ರಾಮನ ಮಕ್ಕಳು. ಅವರು ಹುಟ್ಟಿದ್ದು ಋಷ್ಯಾಶ್ರಮದಲ್ಲಾದರೂ ಸಹಜ ಕ್ಷಾತ್ರಗುಣ ಅವರಲ್ಲಿದ್ದವು. ಲವನಲ್ಲಿಯ ಹುಟ್ಟುಗುಣ, ಆತನ ವೀರತನ, ಸಾಹಸ, ಯಾರೇ ಯುದ್ಧಕ್ಕೆ ಬಂದರೂ ಸಹ ಎದುರಿಸುತ್ತೇನೆ ಎಂಬ ದೃಢವಾದಂತಹ ನಂಬಿಕೆ, ಮುನಿಸುತರಲ್ಲಿನ ಸಹಜವಾದಂತಹ ಹೆದರಿಕೆ ಸ್ವಭಾವ ಮೊದಲಾದ ಮೌಲ್ಯಯುತ ಗುಣಗಳು ಮನೋಜ್ಞವಾಗಿ ವ್ಯಕ್ತಗೊಂಡಿದೆ. ವಿದ್ಯಾರ್ಥಿಗಳೇ, ಇದಿಷ್ಟು ಸಾರಾಂಶವನ್ನು ಒಮ್ಮೆ ನೀವು ನೋಡ್ಕೊಳ್ಳಿ. ಈ ಇಷ್ಟು ಪದ್ಯಗಳಲ್ಲಿ ಯಾವುದಾದ್ರೂ ಒಂದು ಪದ್ಯ ಬರ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.